ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಕರ್ನಾಟಕ ಸರ್ಕಾರದ ಕೇಂದ್ರೀಕೃತ ದಾಖಲಾತಿ ಘಟಕ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆಯಿಂದ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದರೆ TETಗಾಗಿ ಇಲ್ಲಿ ನೇಮಕಾತಿಯನ್ನು ಹೊರಡಿಸಿದ್ದಾರೆ. ನಾವು ಈ ಒಂದು ವಿಡಿಯೋದಲ್ಲಿ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಮಾಹಿತಿ ನಿಮಗೆ ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ನಾವು ಪ್ರಮುಖ ದಿನಾಂಕಗಳನ್ನ ನೋಡೋದಾದರೆ, ಅರ್ಜಿ ಸಲ್ಲಿಕೆ ಪ್ರಾರಂಭ ಬಂದು ದಿನಾಂಕ 23/10/2025 ಇದರ ಒಂದು ಅರ್ಜಿ ಸಲ್ಲಿಕೆ ಡೇಟ್ ಓಪನ್ ಆಗಿದ್ದು, ಲಾಸ್ಟ್ ಡೇಟ್ 9/11/2025 ಅಂದರೆ ನವೆಂಬರ್ 9ಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ಓಕೆ, ನಂತರ ಇಲ್ಲಿ ಪರೀಕ್ಷೆ ನಿಮಗೆ ಆಫ್ಲೈನ್ ಆಗಿರುತ್ತೆ. ಇದು ಆನ್ಲೈನ್ ಎಕ್ಸಾಮ್ ಇರೋದಿಲ್ಲ. ಆಫ್ಲೈನ್ ಮೂಲಕ ನಿಮಗೆ OMR ಶೀಟಲ್ಲಿ ನಿಮಗೆ ಆಫ್ಲೈನ್ ಎಕ್ಸಾಮ್ ಇರುತ್ತೆ. ನಿಮಗೆ ಪತ್ರಿಕೆ 1 ಮತ್ತು 2 ದಿನಾಂಕ 7/12/2025 ಭಾನುವಾರದಂದು ನಿಮಗೆ ಎಕ್ಸಾಮ್ ಇರುತ್ತೆ. ಸಮಯ ಬೆಳಿಗ್ಗೆ 9:30ರಿಂದ ಮಧ್ಯಾಹ್ನ 12 ಗಂಟೆವರೆಗೆ ಪತ್ರಿಕೆ 1 ಎಕ್ಸಾಮ್ ಇರುತ್ತೆ. ಪತ್ರಿಕೆ 2 ಸಮಯ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4:30 ತನಕ ನಿಮಗೆ ಪತ್ರಿಕೆ 2 ಎಕ್ಸಾಮ್ ಇರುತ್ತೆ. ಓಕೆ, ಇಲ್ಲಿ ಅಭ್ಯರ್ಥಿಗಳು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025ಕ್ಕೆ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಇವರ ಒಂದು ಅಫಿಷಿಯಲ್ ವೆಬ್ಸೈಟ್ ಆದಂತಹ schooleducation.karnataka.gov. ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಲಾಗಿನ್ ಆಗಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಓಕೆ, ಈ ಒಂದು ಲಿಂಕನ್ನು ನೀವು ವಿಡಿಯೋ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ. ನೀವು ಇಂಟ್ರೆಸ್ಟ್ ಇರೋ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಹಾಕ್ಬೋದು. ನಂತರ ಫೀ ಶುಲ್ಕವನ್ನು ನೋಡೋದಾದರೆ, ಇಲ್ಲಿ ನಿಮಗೆ ಪತ್ರಿಕೆ 1 ಮತ್ತು ಪತ್ರಿಕೆ 2 ಅಂತ 2 ಪೇಪರ್ ಇರುತ್ತೆ. ಪತ್ರಿಕೆ 1 ನೀವು 1ರಿಂದ 5ನೇ ತರಗತಿವರೆಗೂ ಬೋಧಿಸುವ ಶಿಕ್ಷಕರಿಗಾಗಿ ಇರುವಂತಹ ಪತ್ರಿಕೆ. ಪತ್ರಿಕೆ 2 6ರಿಂದ 8ನೇ ತರಗತಿಗೆ ಬೋಧಿಸುವ ಶಿಕ್ಷಕರಿಗಾಗಿ ಇರುವಂಥ ಪತ್ರಿಕೆ. ಓಕೆ, ಸೊ ಹಾಗಾಗಿ ಇಲ್ಲಿ ನಿಮಗೆ 2 ರೀತಿಯಾದಂಥ ಫೀಸ್ ಇರುತ್ತೆ. ಪತ್ರಿಕೆ 1 ಪತ್ರಿಕೆ 2ಗೆ ಸಂಬಂಧಪಟ್ಟಂತೆ ತಿಳಿಸಿದ್ದಾರೆ. ಇಲ್ಲಿ ಸಾಮಾನ್ಯ ವರ್ಗ 2A 2B 3A ಮತ್ತು 3B ಅವರಿಗೆ ಪತ್ರಿಕೆ 1ಕ್ಕೆ 700 ರೂಪೀಸ್ ಅಷ್ಟು ಫೀಸ್ ಇರುತ್ತೆ. ಪತ್ರಿಕೆ 2ಕ್ಕೆ ನಿಮಗೆ 1000 ರೂಪೀಸ್ ಅಷ್ಟು ಫೀಸ್ ಇರುತ್ತೆ. ಓಕೆ, ನಂತರ ಪರಿಶಿಷ್ಟ ಜಾತಿ ಪ್ರವರ್ಗ 1 ಮಾತ್ರ ಅಭ್ಯರ್ಥಿಗಳಿಗೆ ಪತ್ರಿಕೆ 1ಕ್ಕೆ 350 ಫೀಸ್ ಇರುತ್ತೆ. ಓಕೆ, 350 ಫೀಸ್ ಇರುತ್ತೆ. ಪತ್ರಿಕೆ 2ಕ್ಕೆ 500 ರೂಪಾಯಿ ಅಷ್ಟು ನಿಮಗೆ ಫೀಸ್ ಇರುತ್ತೆ. ನೀವು ವಿಶೇಷ ಚೇತನ ಅಥವಾ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಪರೀಕ್ಷೆ ಶುಲ್ಕದಿಂದ ವಿನಾಯಿತಿ ಇರುತ್ತೆ ಅಂತ ತಿಳಿಸಿದರು. ಓಕೆ, ನಂತರ ಪ್ರವೇಶ ಪತ್ರ ಅಭ್ಯರ್ಥಿಗಳು ಕರ್ನಾಟಕ TET 2025 ಪರೀಕ್ಷೆ ಪ್ರವೇಶ ಪತ್ರವನ್ನು ದಿನಾಂಕ 1/12/2025ರಿಂದ 7/12/2025 ಇಲಾಖಾ ವೆಬ್ಸೈಟಲ್ಲಿ ನೀವು ಲಾಗಿನ್ ಆಗಿ ನೀವು ಹಾಲ್ ಟಿಕೆಟನ್ನು ನೀವು ಪಡ್ಕೋಬೋದು. ಓಕೆ, ನಂತರ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025 ಪರೀಕ್ಷೆ ವೇಳಾಪಟ್ಟಿಯನ್ನು ನೋಡೋದಾದರೆ, ಇಲ್ಲಿ ನಿಮಗೆ ದಿನಾಂಕ 7/12/2025 ಭಾನುವಾರದಂದು ಎಕ್ಸಾಮ್ ಇರುತ್ತೆ ಅಂತ ತಿಳಿಸಿದ್ದಾರೆ. ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ, ಪರೀಕ್ಷಾ ಸಮಯ ಬೆಳಿಗ್ಗೆ 9:30ರಿಂದ ಮಧ್ಯಾಹ್ನ 12 ಗಂಟೆ ತನಕ ಇರುತ್ತೆ. ಓಕೆ, ಪರೀಕ್ಷಾ ಅವಧಿ ನಿಮಗೆ 2 ಗಂಟೆ 30 ನಿಮಿಷ ಇರುತ್ತೆ. ಓಕೆ, ನಂತರ ಪತ್ರಿಕೆ 2 ನಿಮಗೆ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4:30 ತನಕ ನಿಮಗೆ ಎಕ್ಸಾಮ್ ಇರುತ್ತೆ. ಇದರ ಒಂದು ಅವಧಿ ನಿಮಗೆ 2 ಗಂಟೆ 30 ನಿಮಿಷ ನಿಮಗೆ ಕಾಲಾವಕಾಶ ಇರುತ್ತೆ. ಓಕೆ, ನಂತರ ಸೂಚನೆ ವಿಶೇಷ ಚೇತನ ಅಥವಾ ದಿವ್ಯಾಂಗ ಅಭ್ಯರ್ಥಿಗಳಿಗೂ ಪ್ರತಿ ಗಂಟೆಗೆ 20 ನಿಮಿಷದಂತೆ 50 ನಿಮಿಷಗಳ ಹೆಚ್ಚುವರಿ ಸಮಯ ನೀಡಲಾಗುವುದು ಅಂತ ತಿಳಿಸಿದರು. ಓಕೆ, ನಂತರ ಪತ್ರಿಕೆ 1 ಅಂದರೆ 1ರಿಂದ 5ನೇ ತರಗತಿಗಳಿಗೆ ಅಗತ್ಯವಿರುವ ಕನಿಷ್ಠ ವಿದ್ಯಾರ್ಥಿ ನಾವು ನೋಡೋದಾದರೆ, PUC ಅಥವಾ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 50% ಅಂಕಗಳನ್ನು ಗಳಿಸಿರಬೇಕು ಹಾಗೂ 2 ವರ್ಷಗಳ ಕೋರ್ಸಿನ ಅಥವಾ ಯಾವ ಹೆಸರಿನಿಂದ ಕರೆಯುವವರು ಆ ಹೆಸರಿನ ದ್ವಿತೀಯ ವರ್ಷದಲ್ಲಿ ತೇರ್ಗಡೆ ಹೊಂದಿರುವವರು ಅಥವಾ ಕೋರ್ಸಿಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹರಾಗಿರ್ತಾರೆ. ಓಕೆ, 4 ವರ್ಷಗಳ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಷನ್ನಲ್ಲಿ ತೇರ್ಗಡೆ ಹೊಂದಿರುವವರು ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಾಂದರೆ 2 ವರ್ಷಗಳ ಡಿಪ್ಲೊಮಾ ಇನ್ ಎಜುಕೇಷನ್ ತೇರ್ಗಡೆ ಹೊಂದಿರೋರು ನೀವು ಅದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹರಾಗಿರ್ತೀರ. ಅಥವಾ ಪದವಿಯಲ್ಲಿ ಕನಿಷ್ಠ 50% ಅಂಕಗಳನ್ನು ಗಳಿಸಿರಬೇಕು ಹಾಗೂ ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ನಂತರ ಪತ್ರಿಕೆ 2ರಲ್ಲಿ 6ರಿಂದ 8ನೇ ತರಗತಿಗಳಿಗೆ ಅಗತ್ಯವಿರುವ ಕನಿಷ್ಠ ವಿದ್ಯಾರ್ಥಿ ನೋಡೋದಾದರೆ, ಪದವಿಯಲ್ಲಿ ಕನಿಷ್ಠ 50% ಅಂಕಗಳನ್ನು ಗಳಿಸಿರಬೇಕು ಹಾಗೂ 2 ವರ್ಷಗಳ ಕೋರ್ಸನ್ನು ಯಾವ ಹೆಸರಿನಿಂದ ಕರೆಯುವವರು ಆ ಹೆಸರಿನ ದ್ವಿತೀಯ ವರ್ಷದಲ್ಲಿ ತೇರ್ಗಡೆ ಹೊಂದಿರುವವರು ಅಥವಾ DELD ಕೋರ್ಸಿಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ನಂತರ ಸೂಚನೆಯನ್ನು ನೋಡೋದಾದರೆ, ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ವರ್ಗ ಅಥವಾ ಪ್ರವರ್ಗ 1 ಅಥವಾ ವಿಶೇಷ ಚೇತನ ಅಥವಾ ದಿವ್ಯಾಂಗ ಅಭ್ಯರ್ಥಿಗಳಿಗೆ ನಿಗದಿಪಡಿಸಿರುವ ಅರ್ಹ ವಿದ್ಯಾರ್ಥಿಯಲ್ಲಿ ಅರ್ಹತಾ ಅಂಕಗಳಲ್ಲಿ 5% ರಿಯಾಯಿತಿ ನೀಡಲಾಗಿದೆ. NCTಯಿಂದ ಮಾನ್ಯತೆ ಪಡೆದಂತಹ ಡಿಪ್ಲೊಮೊ ಅಥವಾ ಪದವಿ ಕೋರ್ಸ್ಗಳನ್ನು ಮಾತ್ರ KAR-TET ಪರೀಕ್ಷೆ ಬರೆಯಲು ವಿದ್ಯಾರ್ಥಿಯಲ್ಲಿ ಪರಿಗಣಿಸಲಾಗಿದೆ. ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾದಿಂದ ಮಾನ್ಯತೆ ಪಡೆದಂತಹ ಡಿಪ್ಲೊಮಾ ಇನ್ ಎಜುಕೇಷನ್ ಹಾಗೂ BEd ಪದವಿಯನ್ನು ಸಹ ಪರಿಗಣಿಸಲಾಗಿದೆ. ಮೇಲ್ಕಾಣಿಸಿದ ಕನಿಷ್ಠ ವಿದ್ಯಾರ್ಥಿಗಳು ಭಾಷೆ, ಗಣಿತ, ವಿಜ್ಞಾನ ಹಾಗೂ ಸಮಾಜ ವಿಜ್ಞಾನ ವಿಷಯಗಳ ವಿದ್ಯಾರ್ಥಿ ಅಥವಾ ಶಿಕ್ಷಕರಿಗೆ ಮಾತ್ರ ಅನ್ವಯಿಸುತ್ತದೆ.
ಮೇಲ್ಕಂಡ ಯಾವುದೇ ಕನಿಷ್ಠ ವಿದ್ಯಾರ್ಥಿಗಳನ್ನು ಹೊಂದಿರದ ಅಭ್ಯರ್ಥಿಗಳು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಹಾಜರಾಗಲು ಅವಕಾಶ ಇರುವುದಿಲ್ಲ ಅಂತ ತಿಳಿಸಿದರು. ಓಕೆ, ನಂತರ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ವಿಷಯ ಮತ್ತು ಸ್ವರೂಪವನ್ನು ನೋಡೋದಾದರೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯು 2 ಪತ್ರಿಕೆಗಳನ್ನು ಒಳಗೊಂಡಿದ್ದು, ಪತ್ರಿಕೆ 1ರಿಂದ 5ನೇ ತರಗತಿಗೆ ಬೋಧಿಸುವ ಶಿಕ್ಷಕರಿಗಾಗಿ, ಪತ್ರಿಕೆ 2 6ರಿಂದ 8ನೇ ತರಗತಿಗೆ ಬೋಧಿಸುವ ಶಿಕ್ಷಕರಿಗಾಗಿ 2 ಪತ್ರಿಕೆಯಲ್ಲಿ ಇವರು ನಿಗದಿಪಡಿಸಿರ್ತಾರೆ. ನಂತರ ಸೂಚನೆ ಅಭ್ಯರ್ಥಿ 2 ಹಂತದ ಅಂದರೆ 1ರಿಂದ 5 ಮತ್ತು 6ರಿಂದ 8 ತರಗತಿಗಳ ಬೋಧನೆಗಾಗಿ ಅರ್ಹತೆ ಪಡೆಯಲು ಅಪೇಕ್ಷಿಸಿದಲ್ಲಿ ಮೇಲಿನ 2 ಪರೀಕ್ಷೆಗಳಲ್ಲಿ ಅಂದರೆ ಪತ್ರಿಕೆ 1 ಮತ್ತು ಪತ್ರಿಕೆ 2ರಲ್ಲಿ ಅರ್ಹತೆ ಪಡೆಯುವುದು ಕಡ್ಡಾಯವಾಗಿರುತ್ತೆ. ಪತ್ರಿಕೆ 1ರಿಂದ 5ನೇ ತರಗತಿಗೆ ಬೋಧಿಸುವ ಶಿಕ್ಷಕರಿಗಾಗಿ ಪರೀಕ್ಷಾವಧಿ ಇಲ್ಲಿ ನಿಮಗೆ 2 ಗಂಟೆ 30 ನಿಮಿಷ ಇರುತ್ತೆ. ಓಕೆ, ಇಲ್ಲಿ ವಿಷಯ ಮತ್ತು ಪ್ರಶ್ನೆಗಳ ಸಂಖ್ಯೆ ಒಟ್ಟು ಅಂಕಗಳನ್ನ ನೋಡೋದಾದರೆ ಭಾಷೆ 1 ಕಡ್ಡಾಯ ಆಗಿರುತ್ತೆ, ಇದು 30, ಬಹು ಆಯ್ಕೆ ಪ್ರಶ್ನೆ ಆಗಿರುತ್ತೆ 30 ಅಂಕಗಳಿರುತ್ತೆ. ಭಾಷೆ 2 ಕಡ್ಡಾಯ ಆಗಿರುತ್ತೆ, ಇದು 30 ಬಹು ಆಯ್ಕೆ ಪ್ರಶ್ನೆ ಆಗಿರುತ್ತೆ 30 ಅಂಕಗಳು. ಶಿಶು ವಿಕಸನ ಹಾಗೂ ಬೋಧನಾ ಕ್ರಮ ಕಡ್ಡಾಯ ಆಗಿರುತ್ತೆ, ಇದು 30 ಬಹು ಆಯ್ಕೆ ಪ್ರಶ್ನೆ ಆಗಿರುತ್ತೆ 30 ಅಂಕಗಳಿರುತ್ತೆ. ಗಣಿತದಲ್ಲಿ 30 ಬಹು ಆಯ್ಕೆ ಪ್ರಶ್ನೆ ಇರುತ್ತೆ 30 ಅಂಕಗಳಿಗಿರುತ್ತೆ. ಪರಿಸರ ಅಧ್ಯಯನದಲ್ಲಿ 30 ಬಹು ಆಯ್ಕೆ ಪ್ರಶ್ನೆ 30 ಅಂಕಗಳು. ಸಮಾಜ ಅಧ್ಯಯನ ಅಥವಾ ಗಣಿತ ಮತ್ತು ಪರಿಸರದ ಅಧ್ಯಯನದ ವಿಷಯಗಳ ಬದಲಾಗಿ ಅಂಧ ಅಭ್ಯರ್ಥಿಗಳಿಗೆ ಮಾತ್ರ 60 ಬಹು ಆಯ್ಕೆ ಪ್ರಶ್ನೆ ಇರುತ್ತೆ 60 ಅಂಕಗಳಿರುತ್ತೆ. ಓಕೆ, ಸೊ ಟೋಟಲ್ ಆಗಿ ಇಲ್ಲಿ 150 ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ 150 ಅಂಕಗಳಿರುತ್ತೆ. ಓಕೆ, ಅಂದರೆ ಇಲ್ಲಿ ಒಂದೊಂದು ಕ್ವಶನ್ಗೆ ಒಂದೊಂದು ಮಾರ್ಕ್ಸ್ ಇರುತ್ತೆ. ಓಕೆ, ನಂತರ ಪತ್ರಿಕೆ 2ರಲ್ಲಿ ಅಂದರೆ 6ರಿಂದ 8ನೇ ತರಗತಿಗೆ ಬೋಧಿಸುವ ಶಿಕ್ಷಕರಿಗಾಗಿ ಪರೀಕ್ಷಾವಧಿ 2 ಗಂಟೆ 30 ನಿಮಿಷ ಇರುತ್ತೆ. ಇಲ್ಲಿ ಭಾಷೆ 1 ಕಡ್ಡಾಯವಾಗಿರುತ್ತೆ, ಇದು 30 ಬಹು ಆಯ್ಕೆ ಪ್ರಶ್ನೆ ಆಗಿರುತ್ತೆ 30 ಅಂಕಗಳಿಗಿರುತ್ತೆ. ಭಾಷೆ 2ರಲ್ಲಿ ಇದು ಕಡ್ಡಾಯ ಆಗಿರುತ್ತೆ, ಇದು 30 ಬಹು ಆಯ್ಕೆ ಪ್ರಶ್ನೆಯನ್ನು ಒಳಗೊಂಡಿರುತ್ತೆ 30 ಅಂಕಗಳಿಗಿರುತ್ತೆ. ಶಿಶು ವಿಕಸನ ಹಾಗೂ ಬೋಧನಾ ಕ್ರಮ ಕಡ್ಡಾಯವಾಗಿರುತ್ತೆ, ಇದು 30 ಬಹು ಆಯ್ಕೆ ಪ್ರಶ್ನೆಯನ್ನು ಒಳಗೊಂಡಿದ್ದು 30 ಅಂಕಗಳಿಗಿರುತ್ತೆ. ಗಣಿತ ಮತ್ತು ವಿಜ್ಞಾನ ಅಂದರೆ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗಾಗಿ 60 ಬಹು ಆಯ್ಕೆ ಪ್ರಶ್ನೆ ಇರುತ್ತೆ 60 ಅಂಕಗಳಿಗಿರುತ್ತೆ. ಸಮಾಜ ಪಾಠಗಳು ಅಥವಾ ಸಮಾಜ ವಿಜ್ಞಾನ ಶಿಕ್ಷಕರಿಗಾಗಿ 60 ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ 60 ಅಂಕಗಳಿರುತ್ತೆ. ಓಕೆ, ಸೊ ಟೋಟಲ್ ಆಗಿ 150 ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ 150 ಮಾರ್ಕ್ಸ್ಗೆ ಇದು ಇರುತ್ತೆ. ಓಕೆ, ಪ್ರಶ್ನೆ ಪತ್ರಿಕೆಯ ಮಾಧ್ಯಮ ಭಾಷಾ ವಿಷಯಗಳ ಹೊರತಾಗಿ ಉಳಿದ ಎಲ್ಲ ವಿಷಯಗಳ ಪ್ರಶ್ನೆಗಳನ್ನು ಕನ್ನಡ, ಇಂಗ್ಲಿಷ್, ಉರ್ದು, ತಮಿಳು, ತೆಲುಗು, ಹಿಂದಿ ಮತ್ತು ಮರಾಠಿ ಮಾಧ್ಯಮಗಳಲ್ಲಿ ಮುದ್ರಿಸಲಾಗಿರುತ್ತದೆ. ಆದರೆ ಅಭ್ಯರ್ಥಿಯು ಅರ್ಜಿ ಸಲ್ಲಿಸುವಾಗ ಆಯ್ಕೆ ಮಾಡಿಕೊಂಡ ಮಾಧ್ಯಮದಲ್ಲಿ ಉತ್ತರಿಸಬೇಕು ಅಂತ ತಿಳಿಸಿದರೆ, ಅಂದರೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅರ್ಹತಾ ಅಂಕಗಳು ಹಾಗೂ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪ್ರಮಾಣ ಪತ್ರ ಅದೇ ಸೂಚನೆಯಲ್ಲಿ ತಿಳಿಸಿದಂತೆ ಸಾಮಾನ್ಯ ವರ್ಗ 2A, 2B, 3A, 3B ಅಭ್ಯರ್ಥಿಗಳು ನೀವು ಅರ್ಹತೆಯನ್ನು ಗಳಿಸಬೇಕು ಅಂದರೆ ಕನಿಷ್ಠ ಅಂದರೆ 60% ಅಂಕಗಳನ್ನು ಗಳಿಸಿ ನೀವು ಅರ್ಹತೆಯನ್ನು ಪಡೆಯಬಹುದು. ಇನ್ನು ಪರಿಶಿಷ್ಟ ಜಾತಿ ಪ್ರವರ್ಗ 1 ಹಾಗೂ ವಿಶೇಷ ಚೇತನ ಹಾಗೂ ದಿವ್ಯಾಂಗ ಅಭ್ಯರ್ಥಿಗಳು ನೀವು 55% ಅಂಕಗಳನ್ನು ಗಳಿಸಿ ನೀವು ಪರೀಕ್ಷೆಯಲ್ಲಿ ಅರ್ಹತೆಯನ್ನು ನೀವು ಪಡೆಯಬಹುದು. ಓಕೆ, ನಂತರ ಇಲ್ಲಿ ಮರು ಎಣಿಕೆ ಅಥವಾ ಮರು ಮೌಲ್ಯಮಾಪನ ಪರೀಕ್ಷೆಯು ಬಹು ಆಯ್ಕೆ ಹಾಗೂ OMR ಉತ್ತರ ಪತ್ರಿಕೆಯ ಮೂಲಕ ನಡೆಯುವುದರಿಂದ ಹಾಗೂ OMR ಉತ್ತರ ಪತ್ರಿಕೆಗಳನ್ನು ಗಣಕೀಕೃತ ಮೌಲ್ಯಮಾಪನ ಮಾಡುವುದರಿಂದ ಯಾವುದೇ ಮರು ಎಣಿಕೆ ಮರು ಮೌಲ್ಯಮಾಪನಕ್ಕೆ ಅವಕಾಶ ಇರುವುದಿಲ್ಲ ಹಾಗೂ ಈ ಕುರಿತಂತೆ ಯಾವುದೇ ರೀತಿಯ ಮನವಿಯನ್ನು ಪರಿಗಣಿಸಲಾಗುವುದಿಲ್ಲ ಅಂತ ತಿಳಿಸಿದ್ದಾರೆ. ಓಕೆ, ನಂತರ ಕರ್ನಾಟಕ KIT 2025ರ ಒಂದು ರಿಕ್ವೈರ್ಮೆಂಟ್ಸ್ ಸಂಬಂಧಪಟ್ಟಂತೆ ಕೆಲವು ಡೇಟ್ಸ್ಗಳನ್ನ ಇಂಪಾರ್ಟೆಂಟ್ ಡೇಟ್ನ ನಾವು ನೋಡೋದಾದರೆ, ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ schooleducation.karnataka.gov.in ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇದರ ಒಂದು ದಿನಾಂಕ 23/10/2025ಕ್ಕೆ ಇದರ ಒಂದು ಅಪ್ಲಿಕೇಶನ್ ಡೇಟ್ ಓಪನ್ ಆಗಿದ್ದು ಲಾಸ್ಟ್ ಡೇಟು 9/11/2025ಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ಓಕೆ, ನಂತರ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಅದು ಚಲನ ರೂಪದಲ್ಲಿ 10/11/2025ಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ನಂತರ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳುವ ಅವಧಿ 1/12/2025ರಿಂದ 7/12/2025ಕ್ಕೆ ನಿಮಗೆ ಸಮಯ ಇರುತ್ತೆ. ನಂತರ ಪರೀಕ್ಷಾ ದಿನಾಂಕ 7/12/2025 ಭಾನುವಾರದಂದು ನಿಮಗೆ ಪರೀಕ್ಷೆ ಇರುತ್ತೆ. ಓಕೆ, ನಂತರ ಪರೀಕ್ಷಾ ಕೇಂದ್ರ ನಿಮಗೆ ಹಾಲ್ ಟಿಕೆಟ್ ಎಲ್ಲ ಇದನ್ನು ನಿಮಗೆ ಮೆನ್ಷನ್ ಮಾಡಿರ್ತಾರೆ. ಪರೀಕ್ಷೆಯ ದಿನದಂದು ತರಬೇಕಾದ ವಸ್ತುಗಳು ಅಂದರೆ ನೀವು ಪ್ರವೇಶ ಪತ್ರ ಮತ್ತು ನೀಲಿ ಅಥವಾ ಕಪ್ಪು ಬಾಲ್ ಪಾಯಿಂಟ್ ಪೆನ್ಗಳನ್ನ ನೀವು ತಗೊಂಡು ಹೋಗಬೇಕು ಅಂತ ತಿಳಿಸಿದ್ದಾರೆ. ಓಕೆ, ನಂತರ ಪರೀಕ್ಷಾ ವೇಳಾಪಟ್ಟಿ ನೀವು ಇಲ್ಲಿ ನೋಡ್ಬೋದು. ಪತ್ರಿಕೆ 1 ಪತ್ರಿಕೆ 2 ಸಂಬಂಧಪಟ್ಟಂತೆ ಇಲ್ಲಿ ತಿಳಿಸಿದ್ದಾರೆ. ಓಕೆ, ಸೊ ನೀವು ಆದಷ್ಟು ಒಂದು ಹಾಫ್ ಅನ್ ಅವರು ಮುಂಚಿತವಾಗಿ ನೀವು ಪರೀಕ್ಷೆಗೆ ನೀವು ಹಾಜರಾಗಿ ಅಂತ ನಾನು ಕೇಳ್ಕೊತೀನಿ. ಓಕೆ,
ಸೊ ಇದಿಷ್ಟು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮಾಹಿತಿ ಇದಾಗಿರುತ್ತೆ. ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ಇವರು ತಮ್ಮ ದೂರವಾಣಿ ಸಂಖ್ಯೆನ ಕೊಟ್ಟಿದ್ದಾರೆ, ನೀವು ಬೇಕಂದರೆ ನಂಬರ್ಗೆ ಡಯಲ್ ಮಾಡಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ತಗೋಬೋದು. ಓಕೆ, ಇಲ್ಲಾಂದರೆ ಇಮೇಲ್ಗಾದರೂ ನೀವು ಮೆಸೇಜ್ ಮಾಡಿ ಕೇಳ್ಬೋದು. ಓಕೆ, ನೀವೊಂದು PDF ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಲಿಂಕ್ ಕ್ಲಿಕ್ ಮಾಡಿಕೊಂಡು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ನೀವು ತಗೋಬೋದು. ಓಕೆ, ಯಾರು ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಹಾಗೂ ನೀವು ಕೂಡ ಹಾಕಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಹೀಗೆ ಒಂದು ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.